ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಕಲಾವಿದೆ ಅಂದರೆ ಅದು ನಟಿ ಪ್ರೇಮ ಅಂತ ಹೇಳ್ಬೋದು. ಕನ್ನಡ ಸಿನಿಮಾ ರಂಗದಲ್ಲಿ ಇವ್ರದೇ ಆದಂಥ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಇಂಥ ಅತಿ ದೊಡ್ಡ ಕಲಾವಿದೆ ಇದೀಗ ನೆನಪಾಗಿ ಉಳಿದಿರುವಂಥದ್ದು. ಹೌದು, ಬರೋಬ್ಬರಿ 25 ವರ್ಷ ಚಿತ್ರರಂಗದಿಂದ ಇನ್ನಿಲ್ಲವಾಗಿದ್ದಾರೆ. ಯೂಟ್ಯೂಬ್ನವರೊಬ್ಬರು ಇತ್ತೀಚೆಗೆ ಸಿಕ್ಕದಾಗ ಪ್ರಶ್ನೆಯೊಂದನ್ನು ಕೇಳಿದ್ದಾರೆ. ಮೇಡಮ್, ಎಲ್ಲಿ ನೀವು ಇತ್ತೀಚೆಗೆ ಯಾವ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ವಲ್ಲ, ಸುಮಾರು 25 ವರ್ಷ ಚಿತ್ರ ಅಂತರನ್ನ ಕಾಯ್ದಿರಿಸ್ಕೊಂಡಿಲ್ಲ, ಅವಕಾಶಗಳು ಸಿಗ್ತಿಲ್ವಾ ಏನು ಅಂತ ಕೇಳೋದಕ್ಕೆ, ಅವಕಾಶಗಳು ಆಗೊಮ್ಮೆ ಈಗೊಮ್ಮೆ ಸಿಗ್ತಾಯಿತ್ತು, ಈಗ ಅದು ಏನಿಲ್ಲ. ಹಾಗಂತ ನಾನು ಸಿನಿಮಾ ರಂಗನ ನಂಬ್ಕೊಂಡಿದ್ದೆ, ಜೀವನ ಸಾಗಿಸೋದು ತುಂಬಾ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ಸ್ವಂತ ಉದ್ಯಮವನ್ನು ಮಾಡಿ ಸಾಕಷ್ಟು ಜನಕ್ಕೆ ಕೆಲಸ ಕೊಡುವಂಥ ಕೆಲಸನೂ ಕೂಡ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ನಟಿ ಪ್ರೇಮ ಅವ್ರದ್ದು ನಿಮಗೆ ಗೊತ್ತಿರ್ಬೋದು, 100 ಎಕರೆ ಕಾಫಿ ಎಸ್ಟೇಟ್ ಕೂಡ ಮಾಡಿದ್ದಾರೆ. ಕೊಡಗಿನಲ್ಲಿ ಅವ್ರದ್ದಂಥ ಸ್ವಂತ ಉದ್ಯಮವೂ ಕೂಡ ಇದೆ, ಮತ್ತು ಕಾಫಿ ಪ್ಲಾಂಟಿಂಗ್ ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಹೀಗಿರಬೇಕಾದ್ರೆ ಸದ್ಯ ಪ್ರೇಮ ಅವರು ಚಿತ್ರರಂಗದಿಂದ ದೂರ ಉಳ್ಕೊಂಡಿದ್ದಾರೆ. ಯಾಕೆಂದರೆ ಅವಕಾಶಗಳು ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇತ್ತೀಚೆಗೆ ಬರುವಂಥ ಕಥೆಗಳು ಕೂಡ ಪ್ರೇಮ ಅವರು ಕೂಡ ಸೂಟ್ ಆಗುವಂಥದ್ದು ಏನಲ್ಲ. ಯಾಕೆಂದರೆ ಅವರು ಹೇಳ್ತಾರೆ, ಇತ್ತೀಚೆಗೆ ಬರುವಂಥ ಯಾವ ಸಿನಿಮಾಗಳು ತಾನೇ ಹೆಸರು ಮಾಡ್ತಿದ್ದಾವೆ ಹೇಳಿ, ಇವತ್ತು ಬರ್ತವೆ, ನಾಳೆಗೆ ಬೆಳಗಿನ OTT ಬಂದು ನಿಂತಿರ್ತವೆ, ಅದು ಥಿಯೇಟ್ರಿಂದ ಎತ್ತಂಗಡಿ ಆಗಿರ್ತವೆ. ಈ ಥರ ಸಿನಿಮಾಗಳೆಲ್ಲ ಅಭಿನಯಿಸೋದ್ರಿಂದ ಸುಮ್ಮನಿರೋದೇ ಒಳ್ಳೇದಲ್ವ. ನಮ್ಮ ಕಾಲದಲ್ಲೆಲ್ಲ ಈಗ ಇರಲಿಲ್ಲ ಅಂತ ಹೇಳಿ ನಟಿ ಪ್ರೇಮ ಅವರು ಭಾವನಾತ್ಮಕವಾಗಿ